ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಹರ್ಬಲ್ ಪೌಡರ್ನ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡ್ಕೊಳೋದು ಅಂತೇಳಿ ನಾನು ಇಲ್ಲಿ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಹೋಮ್ ಮೇಡ್ ಹರ್ಬಲ್ ಪೌಡರ್ ಅಂತಲೇ ಹೇಳ್ಬೋದು. ಇದು ತುಂಬಾ ವರ್ತಿದೆ. ಈಸಿಯಾಗಿ ಏನೂ ಖರ್ಚಿಲ್ದೇ ಆರಾಮಾಗೆ ಮಾಡ್ಕೋಬೋದು. ಬನ್ನಿ ಅದು ಹೇಗೆ ಮಾಡ್ಕೊಳೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಆರೆಂಜ್ ಪೀಲ್ ಅಂದರೆ ಆರೆಂಜ್ ಚಿಪ್ಪೆ ಏನಿದೆಯೋ ಅದು ಬಿಸಿಲಲ್ಲಿ ಚೆನ್ನಾಗೆ ಒಣಗಿಸಿ ಅದನ್ನು ಚಿಕ್ಕದಾಗಿ ಪೀಸ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಅಕ್ಕಿ, ರೇಷನ್ ಅಕ್ಕಿ ಅಂದರೆ ಸೊಸೈಟಿಲಿ ತೊಗೊತೀವಲ್ಲ ಅಕ್ಕಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹೆಸರು ಕಾಳು ಬಂದು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಬೇಕು ಅಂತಂದರೆ ನಾವು 1 ಕಪ್ಪಷ್ಟು ಸಹ ನಾವು ತೊಗೊಳ್ಬೋದು. ಹಾಗೆಯೇ ಹೆಸರುಬೇಳೆನೂ ಸಹ ಒಂದು ಅರ್ಧ ಕಪ್ಪಿಂದ 1/4 ಕಪ್ಪಷ್ಟು ಅದನ್ನು ತೊಗೊಂಡಿದ್ದೀನಿ. ಹಾಗೆಯೇ ಕಡಲೆಬೇಳೆನೂ ಸಹ ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಇದು ಬರುತ್ತಲ್ಲ, ಅರಿಶಿಣದ ಕಂಬು ಬರುತ್ತಲ್ಲ, ಅದನ್ನು ಸಹ ನಾನು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಹಾಕ್ಕೊತೀನಿ. ಬಟ್ ಇಲ್ಲಿ ಇದಿಷ್ಟು ಇಂಗ್ರೀಡಿಯೆಂಟ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಷ್ಟನ್ನು ನಾವು ಇದೆಲ್ಲ ಮನೆ ದಿನಸಿ ಐಟಮಲ್ಲೇ ನಮಗೆ ಸಿಕ್ಬಿಡುತ್ತೆ. ಮನೇಲಿ ದಿನಸಿ ಏನು ವಸ್ತುಗಳಿರುತ್ತೋ ಅದನ್ನೇ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಎಕ್ಸ್ಟ್ರಾ ಏನಪ್ಪ ಅಂತಂದರೆ, ನಾವು ಹೆಂಗಿರೋ ಮಕ್ಕಳಿಗೆ ಅಂತ ಬಾಕ್ಸ್ಗಾಗಿರ್ಬೋದು, ಇಲ್ಲ ನಾವೇ ತಿನ್ನೋಕ್ಕಾಗಿರ್ಬೋದು, ಆರೆಂಜು, ಮೂಸಂಬಿ ಈ ಥರ ಎಲ್ಲ ತರ್ತಾನೆ ಇರ್ತೀವಿ. ಸೊ ಆರೆಂಜ್ ಪೀಲ್ನ ಯೂಸ್ ಮಾಡಿಕೊಂಡು ಹರ್ಬಲ್ ಪೌಡ್ರನ್ನ ಹೇಗೆ ಮಾಡೋದು ಅಂತೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡಿರ್ಬೋದು, ನಾನು ಎಲ್ಲ ಮಿಕ್ಸಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಒಳಗಡೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮನೇಲಿರೋ ಮಿಕ್ಸಿಲೇ ಆರಾಮಾಗಿ ಹಾಕ್ಕೋಬೋದು. ಹಾಗೆಯೇ ಇದನ್ನು ನಾನು ಜರಡಿ ಹಿಡ್ಕೊತಾ ಇದ್ದೀನಿ. ಇದು ಯಾಕಂದರೆ ಸ್ವಲ್ಪ ತರಿ ಎಲ್ಲ ಇರುತ್ತಲ್ವ, ಸೊ ಮತ್ತು ಅದನ್ನು ನಾವು ಫಿಲ್ಟ್ರ್ ಮಾಡಿಕೊಂಡು ಜರಡಿ ಇಟ್ಕೊಂಡ್ರೆ ಮತ್ತು ಆ ತರಿ ಏನಿದೆಯೋ ಅದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕ್ಕೊಬೋದು. ಅದಕ್ಕೋಸ್ಕರ ನಾನು ಜರಡಿ ಇಟ್ಕೊಂಡು ಮತ್ತೆ ಆ ಪೌಡ್ರನ್ನ ಏನಿದೆಯೋ ತರಿಯಾಗಿ ಬಂದಿರುತ್ತಲ್ಲ ಆ ಪೌಡ್ರನ್ನೂ ಸಹ ನಾನು ಮತ್ತೆ ಗ್ರೈಂಡ್ ಮಾಡಿಕೊಂಡು ಫಿಲ್ಟರ್ ಮಾಡಿ ಜರಡಿ ಹಿಡ್ದು ಇಟ್ಕೊತೀನಿ. ಈ ಪೌಡರ್ ಏನಪ್ಪ ಅಂತಂದರೆ, ಮುಖ ನಮಗೆ ಟೈಟ್ನಿಂಗ್ ಬರುತ್ತೆ ಮತ್ತು ಪಿಂಪಲ್ದು ಮಾರ್ಕ್ ಇರುತ್ತಲ್ಲ, ಈ ಮಾರ್ಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ. ಹಾಗೆ ಡೆಡ್ ಸ್ಕಿನ್ ಮೇಯ್ನಾಗಿ ಡೆಡ್ ಸ್ಕಿನ್ ರಿಮೂವ್ ಆಗೋದಕ್ಕೆ ತುಂಬಾ ಚೆನ್ನಾಗಿದೆ ಪೌಡ್ರ್ ಮಾತ್ರ. ಮತ್ತು ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಇವೆಲ್ಲ ನಮಗೆ ಈಸಿಯಾಗಿ ರಿಮೂವ್ ಮಾಡಿಬಿಡುತ್ತೆ. ಬಟ್ ಕಲ್ಲರು ನಮಗೆ ಇದು ಏನಪ್ಪ, ಅರಿಶಿಣದ ಕೊಂಬು ಹಾಕಿರ್ತೀವಲ್ಲ, ಅದರಿಂದ ಕಲ್ಲರ್ ಬರೋ ಚಾನ್ಸಸ್ ತುಂಬಾ ಇದೆ. ಬಟ್ ಈ ಪೌಡ್ರನ್ನ ನೀವೇನಾದರೂ ಇಷ್ಟಪಟ್ಟರೆ ದಯವಿಟ್ಟು ಇದನ್ನು ಮನೇಲೇ ಮಾಡ್ಕೋಬೋದು. ಹೇಗಿದ್ರೂ ಬಿಸಿಲು ಕಾಲ ಸ್ಟಾರ್ಟ್ ಆಗ್ತಿದೆ, ಆರಾಮಾಗಿ ನಮಗೆ ಇದು ಸಿಪ್ಪೆ ಎಲ್ಲ ಒಣಗಿಸೋಕ್ಕೆ ತುಂಬಾ ಅವಕಾಶ ಚೆನ್ನಾಗಿರುತ್ತೆ ಈಗ ಬಿಸಿಲು ಕಾಲ ಬರ್ತಾ ಇರೋದ್ರಿಂದ. ಮತ್ತು ಇದು ನಮಗೆ ಸ್ಕಿನ್ನ ಟೈಟ್ನಿಂಗ್ ಮಾಡಿ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಗ್ಲೋಯಿಂಗ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈವನ್ ಮುಖಕ್ಕೆ ಎಲ್ಲ ನಾವು ಇದನ್ನು ಬಳಸ್ಕೊಳೋದು, ಕೈ ಕಾಲಿಗೂ ಎಲ್ಲನೂ ನಾವು ಸ್ನಾನ ಮಾಡಬೇಕಾದ್ರೆ ಅಪ್ಲೈ ಮಾಡ್ಬೋದು. ಮತ್ತು ಇದರ ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅದು ಆರೆಂಜ್ ಪೀಲ್ ಇದೆಯಲ್ಲ, ನಿಜವಾಗ್ಲೂ ಅದರ ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಮಾಡಿಕೊಂಡಾಗ ಇದು ವರ್ತ್ ಅನ್ನಿಸ್ತು ಮತ್ತು ತುಂಬಾ ಎಫೆಕ್ಟಿವ್ ಆಗಿತ್ತು, ಚೆನ್ನಾಗಿತ್ತು. ಸೊ ಇದನ್ನು ನಾನು ನಮ್ಮ ವ್ಯೂವರ್ಸ್ಗೋಸ್ಕರ ತೋರಿಸ್ಬೇಕು ಅಂತ ನಾನು ತುಂಬಾ ಇಷ್ಟಪಟ್ಟು ಇದನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಬಟ್ ಏನಾದರೂ ನಿಮ್ಮ ಸ್ಕಿನ್ಗೆ ಸೂಟ್ ಆಗಲಿಲ್ಲ ಅನ್ನೋದಾದರೆ ದಯವಿಟ್ಟು ಯಾರಿಗಾದರೂ ನಿಮಗೆ ಪರಿಚಯ ಇರೋರಿಗಾದರೂ ಕೊಟ್ಕೋಬೋದು, ಮನೇಲಿ ಯಾರಿಗಾದರೂ ಕೊಟ್ಕೊಂಡು ಮಾಡ್ಕೋಬೋದು. ಬಟ್ ಇದು ಹರ್ಬಲ್ ಆಗಿರೋದ್ರಿಂದ ಇದು ನಾವು ಡೈರೆಕ್ಟಾಗಿ ಊಟ ತಿಂತೀವಲ್ವ, ಎಲ್ಲ ಕಾಳುಗಳ್ನೂ ತಿಂತೀವಿ. ಸೊ ಆ ರೀತಿಲಿ ಏನು ಸೈಡ್ ಎಫೆಕ್ಟ್ ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೇ ನಾನು ಇದನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲಿ, ಸ್ಕಿನ್ ರ್ಯಾಷಸ್ ಆಗಲಿ ಯಾವುದೇ ರೀತಿಯೂ ನಮಗೆ ಬರಲ್ಲ. ಆರಾಮಾಗಿ ನಾವು ಇದನ್ನು ಇಷ್ಟು ಪೌಡ್ರ್ ಮಾಡಿಕೊಂಡ್ಬಿಟ್ಟಿದ್ದೀವಿ ಅಂತಂದರೆ, ನಮಗೆ ಆ್ಯಕ್ಚುಲಿ ಇದು ತುಂಬಾ ಜಾಸ್ತಿನೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ ಅಂತಂದರೂ 1 ಮಂತ್ ಬರುತ್ತೆ. ಬರೀ ಮುಖಕ್ಕೆ ಅಪ್ಲೈ ಮಾಡೋದಾದರೆ ಅಟ್ಲೀಸ್ಟ್
3 to 4 ಮಂತ್ ನನಗೆ ಬಂದೇ ಬರುತ್ತೆ ಇದು. ಬಟ್ ನೀವು ಒಬ್ಬೊಬ್ರು ಏನಾದರೂ ಬಾಡಿ ಅಪ್ಲೈ ಮಾಡ್ತೀವಿ ಅನ್ನೋದಾದರೆ ಇವನ್ ಲೈಕ್ ಈಗ ಹೆಂಗಿದ್ರು ಚಳಿಗಾಲದಲ್ಲಿ ಇವಾಗ ನಮಗೆ ಸ್ಕಿನ್ ಎಲ್ಲ ಡ್ರೈ ಆಗೋಗಿರುತ್ತೆ. ಡ್ರೈ ಆದಾಗ ಇವಾಗ ಟ್ಯಾನ್ ಆಗೋ ಚಾನ್ಸಸ್ಸು ಇರುತ್ತೆ, ಸನ್ಬರ್ನ್ ಆಗಿರೋದು ಇರುತ್ತೆ. ಇವನ್ನೆಲ್ಲ ನೋಡಿದಾಗ ನಾವು ಈ ಪೌಡ್ರನ್ನ ಮನೇಲೇ ಮಾಡಿ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ನೀವು ನೋಡ್ಬೋದು, ನನಗೆಲ್ಲ ರೀತಿ ಅದನ್ನು ಜಲ್ಡೆ ಹಿಡಿದು ಈಗ ಒಂದು ಏರ್ ಟೈಟ್ ಕಂಟೈನರಲ್ಲಿ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಈಗ ನೀವು ನೋಡಿರ್ಬೋದು, ಇದು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬರ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವು ಕೈಯಲ್ಲಿ ಪೌಡ್ರನ್ನ ಮುಟ್ಟಬಾರ್ದು. ಏಕೆಂದರೆ ಎಲ್ಲ ಕಾಳುಗಳು ಹಾಕಿರೋದ್ರಿಂದ ನಾವೇನಾದರೂ ಕೈಯಲ್ಲಿ ಮುಟ್ಟಿದ್ರೆ ಬೇಗನೆ ಹುಳ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇದನ್ನು ಕೈಯಲ್ಲಿ ಪೌಡ್ರನ್ನ ಹಾಕ್ಕೋಬೇಡಿ. ಒಂದು ಸ್ಪೂನ್ ಯೂಸ್ ಮಾಡಿ. ಹಾಗೆಯೇ ಇದನ್ನು ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊತೀನಿ. ಆಚೆ ಇಡೋದ್ರಿಂದ ಸ್ವಲ್ಪ ಅದು ಲೈಕ್ ಗೂಡು ಕಟ್ಕೊಳೋ ಚಾನ್ಸಸ್ಸು, ಇಲ್ಲಂತಂದರೆ ಆ ಥರ ಆಗೋ ಥರ ಆಗಿರುತ್ತೆ. ಮತ್ತು ಇದು ಲಾಸ್ಟಲ್ಲಿ ಸ್ವಲ್ಪ ಉಳಿದಿರೋ ಪೌಡ್ರು, ಅದು ತುಂಬಾ ಒಂಥರ ತರಿಯಾಗಿತ್ತು. ಅಷ್ಟನ್ನು ಗ್ರೈಂಡ್ ಮಾಡೋಕ್ಕಾಗಲ್ಲ ಅಂತ ಅದನ್ನು ಹಾಗೆ ಇಟ್ಟಿದ್ದೀನಿ. ಈವನ್ ಲೆಗ್ಗೆಲ್ಲ, ನಾವು ಕಾಲಿಗೆಲ್ಲ ಸ್ನಾನ ಮಾಡೋ ಟೈಮಲ್ಲಿ ಸ್ಕ್ರಬ್ ಮಾಡ್ಬೋದು ಅಂಥೇಳಿ ಆ ಪೌಡರ್ನು ಸಹ ನಾನು ವೇಸ್ಟ್ ಮಾಡದೆ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಬನ್ನಿ ಫ್ರೆಂಡ್ಸ್, ಈಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಈಗ ನಾನು ಇಲ್ಲಿ ಇದನ್ನು ಹರ್ಬಲ್ ಪೌಡ್ರನ್ನ 1 ಟೇಬಲ್ ಸ್ಪೂನಷ್ಟು ತೊಗೊಂಡು ಮೊಸರು ಮತ್ತು ಜೊತೆಗೆ ರೋಸ್ ವಾಟರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಸ್ಕಿನ್ ಏನಾದರೂ ಆಯ್ಲಿ ಸ್ಕಿನ್ ಆಗಿದ್ದರೆ, ನಿಮಗೆ ಮೊಸರು ಸೂಟ್ ಆಗಲ್ಲ ಅನ್ನೋದಾದರೆ, ಪಿಂಪಲ್ಸ್ ಜಾಸ್ತಿ ಇದೆ ಅನ್ನೋದಾದರೆ ದಯವಿಟ್ಟು ಮೊಸರನ್ನ ಯೂಸ್ ಮಾಡಬೇಡಿ. ರೋಸ್ ವಾಟರ್ ಯೂಸ್ ಮಾಡಿ, ಇಲ್ಲ ಅಂತಂದರೆ ನಾರ್ಮಲ್ ವಾಟರ್ ಆದರೂ ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಮೊಸರು ಸೂಟಾಗುತ್ತೆ, ಹಾಲು ಸೂಟಾಗುತ್ತೆ ಅನ್ನೋದಾದರೆ ಹಾಲು ಜೊತೆನೂ ನಾವು ಇದನ್ನು ಅಪ್ಲೈ ಮಾಡ್ಬೋದು, ಮೊಸರು ಜೊತೆನೂ ನಾವು ಅಪ್ಲೈ ಮಾಡ್ಬೋದು, ರೋಸ್ ವಾಟರ್ ಜೊತೆನೂ ಯೂಸ್ ಮಾಡ್ಬೋದು. ಹಾಗೆಯೇ ಬೇಕಂದರೆ ಇದಕ್ಕೆ ನಾವು ಸ್ವಲ್ಪ ಏನಪ್ಪ ಅಂದರೆ, ಸ್ವಲ್ಪ ಕಡಲೆ ಹಸಿಟ್ಟು ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, 2 ಡ್ರಾಪ್ ಲೆಮನ್ ಡ್ರಾಪ್ ಆಗಿರ್ಬೋದು, ಈ ಥರನೂ ಸಹ ನಾವು ಇದನ್ನು ಪೇಸ್ಟ್ ಮಾಡಿ ನಾವು ಮುಖಕ್ಕೆ ಪ್ಯಾಕ್ ಥರ ಲೈಕ್ ಒಂದು 10 ಮಿನಿಟ್ಸ್ ಸ್ಕ್ರಬ್ ಮಾಡಿಬಿಟ್ಟು ಇನ್ನು ಒಂದು 10 ಮಿನಿಟ್ಸ್ ಹಾಗೆ ನಾವು ಅದನ್ನು ಬಿಟ್ಬಿಟ್ರೆ, ಅಪ್ಲೈ ಮಾಡಿ ಬಿಟ್ಬಿಟ್ರೆ, ಇನ್ನೊಂದು 10 ಮಿನಿಟ್ಸ್ ಆದಮೇಲೆ ತಣ್ಣೀರಲ್ಲಿ ಮುಖ ತೊಳೆಯೋದ್ರಿಂದ ಕ್ಲೀನಾಗೆ ನಮ್ಮ ಸ್ಕಿನ್ನ ಚೆನ್ನಾಗಿ ನೀಟಾಗಿ ಇಟ್ಕೋಬೋದು. ಈಗ ನೀವಿಲ್ಲಿ ನೋಡ್ಬೋದು, ನಾನು ಮೊಸರು ಮತ್ತು ರೋಸ್ ವಾಟರ್ ಇವೆರಡೂ ಮಿಕ್ಸ್ ಮಾಡಿ ನಾನು ಪೌಡ್ರ್ ಹಾಕ್ಕೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ಬೋದು ಇವಾಗ ನೀವು ಇಲ್ಲಿ ನಾನು ಮುಖಕ್ಕೆ ಹಾಕಿ ತೋರಿಸ್ತಾ ಇಲ್ಲ, ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ ನಂದು ತುಂಬಾ ಡ್ರೈ ಸ್ಕಿನ್ ಇದೆ, ಆದ್ದರಿಂದ ಅದು ಆ ಥರ ಕಾಣಿಸ್ತಾ ಇದೆ. ಬಟ್ ನೀವು ನೋಡಿರ್ಬೋದು, ನಾನು ಯಾವುದೇ ರೀತಿ ಕ್ರೀಮ್ ಆಗಲಿ ಏನೂ ಅಪ್ಲೈ ಮಾಡಿಲ್ಲ, ಡೈರೆಕ್ಟಾಗಿ ಹಾಗೇ ತೋರಿಸ್ತಾ ಇದ್ದೀನಿ. ಮತ್ತು ನಿಮ್ಮದೇನಾದರೂ ಹೊರ್ಗಡೆಯಿಂದ ಬಂದಿದ್ದರೆ ಮುಖ ಆಗಿರ್ಬೋದು, ಕೈಕಾಲಾಗಿರ್ಬೋದು, ಅದನ್ನು ವಾಶ್ ಮಾಡಿಬಿಟ್ಟು ಮುಖ ತೊಳೆದ್ಬಿಟ್ಟು ಆಮೇಲೆ ಇದನ್ನು ಅಪ್ಲೈ ಮಾಡಿ. ಯಾಕಂದರೆ ನಾವು ಆಚೆಯಿಂದ ಬಂದಾಗ ನಮ್ಮ ಮುಖದಲ್ಲಿ ಎಷ್ಟೋ ರೀತಿ ಧೂಳಿರ್ಬೋದು, ಇವೆಲ್ಲ ಕೂತಿರುತ್ತೆ. ಅದ್ರ ಮೇಲೆ ಅಪ್ಲೈ ಮಾಡೋದ್ರಿಂದ ಏನಾಗೋಗುತ್ತೆ, ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಸ್ಕಿನ್ ಅಲರ್ಜಿ ಆಗಿರ್ಬೋದು, ಈ ಥರ ಬರೋ ಚಾನ್ಸಸ್ ಇರುತ್ತೆ. ಇದು ಮನೇಲೇ ಸಿಗೋ ಎಲ್ಲ ಐಟಮ್ ಅಂದರೆ ಬೇಳೆಕಾಳುಗಳಿಂದ ಮತ್ತು ಆರೆಂಜ್ ಸಿಪ್ಪೆ ಆಗಿರೋದ್ರಿಂದ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೀವು ನೋಡಿರ್ಬೋದು, ನಾನು ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ನೀವೇನಾದರೂ ಬರೀ ಮುಖಕ್ಕೆ ಹಚ್ತೀನಿ ಅನ್ನೋದಾದರೆ ನೈಟ್ ಟೈಮಲ್ಲಿ ಪ್ಯಾಕ್ ಥರ ಹಚ್ಚಿಬಿಟ್ಟು ಮುಖ ತೊಳೆದ್ಬಿಟ್ಟು ಆಮೇಲೆ ಇದನ್ನು ಸ್ಕ್ರಬ್ ಟೈಪಲ್ಲಿ ಸ್ಕ್ರಬ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಬಿಡಿ. 10 ಮಿನಿಟ್ಸ್ ಆದಮೇಲೆ ತಣ್ಣೀರಲ್ಲಿ ಮುಖ ತೊಳೀರಿ. ಯಾಕಂದರೆ ನಾವು ಆವಾಗ ಡೈರೆಕ್ಟ್ ಸನ್ ಎಕ್ಸ್ಪೋಸ್ ಮಾಡೋ ಚಾನ್ಸಸ್ ಇರಲ್ಲ, ಮತ್ತು ಹೊರಗಡೆಯಿಂದ ಧೂಳನ್ನ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಈ ರೀತಿಲಿ ಅವಾಯ್ಡ್ ಮಾಡಿದಾಗ ನಮ್ಮ ಸ್ಕಿನ್ಗೆ ಕಂಪ್ಲೀಟಾಗಿ ರೆಸ್ಟ್ ಸಿಗುತ್ತೆ ನೈಟ್ ಟೈಮಲ್ಲಿ. ಆ ಟೈಮಲ್ಲಿ ರೆಸ್ಟ್ ಸಿಕ್ತು ಅಂತಂದಾಗ ನಮ್ಮ ಸ್ಕಿನ್ನು ಬೆಳಗ್ಗೆ ಎದ್ದು ನೋಡಿದಾಗ ಅದು ಮ್ಯಾಕ್ಸಿಮಮ್ ನಮಗೆ ನಾವೇನು ಅಪ್ಲೈ ಮಾಡಿರ್ತೀವೋ ಹರ್ಬಲ್ ಪೌಡ್ರು ಅದು ಯೂಸ್ ಆಗಿದೆ ಅಂತಲೇ ಅಂದ್ಕೊಳ್ಬೋದು. ಯಾಕಂದ್ರೆ ನಾವಿವಾಗ ಬೆಳಗ್ಗೆ ಟೈಮಲ್ಲಿ ನಾವೇನಾದರೂ ಅಪ್ಲೈ ಮಾಡಿಬಿಟ್ಟು ಡೈರೆಕ್ಟಾಗಿ ಸನ್ ಎಕ್ಸ್ಪೋಸ್ ಮಾಡ್ತೀವಿ, ಧೂಳೆಲ್ಲ ಬಂದು ಮುಖದ ಮೇಲೆ ಕೂತ್ಕೊಳ್ಳುತ್ತೆ, ಜೊತೆಗೆ ಕ್ರೀಮು ಅದು ಇದೆಲ್ಲ ಅಪ್ಲೈ ಮಾಡಿರ್ತೀವಿ. ಆ ಟೈಮಲ್ಲಿ ಇದು ಯಾವುದೇ ರೀತಿ ಯೂಸ್ ಆಗಲ್ಲ. ಮತ್ತು ಈ
ಇದು ಪ್ಯಾಕ್ ಹಚ್ಚಿದ ಮೇಲೆ ನಾವು ನೈಟ್ ಪ್ಯಾಕ್ ಹಚ್ಚಿ ಮಲ್ಕೊಂಡು ರಿಮೂವ್ ಮಾಡಿ ಮಲ್ಕೊತೀವಲ್ಲ, ಅದಾದಮೇಲೂ ಸಹ ಯಾವುದೇ ರೀತಿ ಕ್ರೀಮ್ ಅಪ್ಲೈ ಮಾಡಬಾರ್ದು. ಡೈರೆಕ್ಟ್ ತಣ್ಣೀರಲ್ಲಿ ಮುಖ ತೊಳೆದು ಬಿಟ್ಟುಬಿಡಿ. ಈಗ ನೋಡ್ಬೋದು, ನಾನು ಲೆಫ್ಟ್ ಹ್ಯಾಂಡಿಗೆ ಹಚ್ಚಿದ್ದೆ, ರೈಟ್ ಹ್ಯಾಂಡಿಗೆ ಹಚ್ಚಿಲ್ಲ. ಇದರಲ್ಲಿ ಡಿಫ್ರೆನ್ಸ್ ನೋಡ್ಬೋದು. ಇಲ್ಲಿ ಯಾವುದೇ ರೀತಿ ಲೈಟ್ನಿಂಗ್ ಇಲ್ಲ ಮತ್ತು ಯಾವುದೇ ರೀತಿ ಕ್ರೀಮ್ ಏನೂ ಅಪ್ಲೈ ಮಾಡಿಲ್ಲ ನಾನು. ತುಂಬಾ ವರ್ತ್ ಇದೆ, ತುಂಬಾ ಯೂಸ್ ಇದೆ. ನೀವು ಟ್ರೈ ಮಾಡಿ, ನೀವು ಇಷ್ಟಪಡ್ತೀರಾ ಅನ್ನೋ ಒಂದು ಇದ್ರ ಮೇಲೆ ನಾನು ಇದನ್ನು ಒಳ್ಳೇದಲ್ವಾ ಅಂತೇಳಿ ನಾನಿಲ್ಲಿ ತೋರಿಸಿದ್ದೀನಿ. ಬಟ್ ₹1 ಖರ್ಚಿಲ್ದೇ ಆರಾಮಾಗೆ ಮನೇಲೆ ಹರ್ಬಲ್ ಪೌಡರ್ನ ಈಸಿಯಾಗೆ ಮಾಡ್ಕೊಬೋದು. ನಮ್ಮ ಸ್ಕಿನ್ನನ್ನು ಸಹ ಚೆನ್ನಾಗಿ ಇಟ್ಕೊಬೋದು. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.